ಸ್ನೇಹಿತರೆ, ನಿನ್ನೆಯಿಂದ ಎಲ್ಲ ಕಡೆ ಗೃಹಲಕ್ಷ್ಮಿಯ ಹಣ ರಿಲೀಸ್ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಹಾಗಾದ್ರೆ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬಿಡುಗಡೆ ಆಗಿದ್ಯಾ ಇಲ್ವಾ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಸಚಿವೆ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದ್ರು ಮಾಧ್ಯಮಗಳಲ್ಲಿ. ನೋಡಿ, ನಾವು ನಿಮಗೆ 2,000 ರೂಪಾಯಿನ ಈಗಾಗಲೇ 3 ದಿವಸದ ಹಿಂದೆನೆ ಬಿಡುಗಡೆ ಮಾಡಿದ್ದೀವಿ ಅಂತ. ಸ್ನೇಹಿತರೆ ನೋಡಿ, ಗೃಹಲಕ್ಷ್ಮಿಯ ಫಲಾನುಭವಿಗಳ ಖಾತೆಗೆ 1,24,00,000 ಏನು ಫಲಾನುಭವಿಗಳಿದ್ದಾರೆ ಅವ್ರ ಖಾತೆಗೆ 2,000 ರೂಪಾಯಿ ಹಣ ಈಗಾಗಲೇ ಜಮೆ ಮಾಡಿದ್ದೀವಿ ಅಂತ ಸಚಿವೆ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿದ್ರು. ಆದರೆ ಬಿಡುಗಡೆ ಆಗಿತ್ತಾ? ಖಂಡಿತವಾಗ್ಲೂ ಬಿಡುಗಡೆ ಆಗಿರಲಿಲ್ಲ. ಸ್ನೇಹಿತರೆ, ಸರ್ಕಾರದಿಂದ ಏನೋ ಹಣ ಬಿಡುಗಡೆ ಆಗಿದೆ, ಆದರೆ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಆ ದುಡ್ಡು ಇದೆ. ಸ್ನೇಹಿತರೆ ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕುಟುಂಬ ಇಲಾಖೆಗಳ ಅಧಿಕಾರಿಗಳು ಮಹಿಳೆಯರ ಖಾತೆಗೆ DBT ಮೂಲಕ ಜಮೆ ಮಾಡುವುದೊಂದೇ ಬಾಕಿ ಇದೆ. ಇನ್ನೇನು ನಿಮಗೆ ದಸರಾ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ, ಖಂಡಿತ ಅಷ್ಟರ ಒಳಗಡೆನೆ ಎಲ್ಲ ಮಹಿಳೆಯರ ಖಾತೆಗೆ DBT ಮೂಲಕ ಜಮೆ ಆಗುತ್ತೆ. ಆದರೆ ಇಲ್ಲಿವರೆಗೂ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಏನಿದೆ ಅದು ಬಿಡುಗಡೆ ಆಗಿಲ್ಲ. ಸ್ನೇಹಿತರೆ ನೋಡಿ, ಇದ್ರ ಜೊತೆಲಿ ನಿಮಗೆ BPL ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ, ಕೆಲವರು BPL ಕಾರ್ಡ್ ಹೆಚ್ಚು ಕಮ್ಮಿ ಒಂದು 10 ಲಕ್ಷ BPL ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ. ಆ ಕ್ಯಾನ್ಸಲ್ ಆದವ್ರಿಗೆ ಕೆಲವರು ಕೂಡ ಈ ಗೃಹಲಕ್ಷ್ಮಿಯ ಹಣ ಏನು 2,000 ರೂಪಾಯಿ ಇದೆ ಅದು ಖಂಡಿತವಾಗ್ಲೂ ಬರಲ್ಲ. ಸ್ನೇಹಿತರೆ ನೋಡಿ, ಒಂದು ಮೂಲಗಳ ಪ್ರಕಾರ ಏನಿವಾಗ BPL ಕಾರ್ಡು ಕ್ಯಾನ್ಸಲೇಷನ್ ನಡೀತಾ ಇದೆ ಅದೆಲ್ಲ ಪೂರ್ಣಗೊಂಡ ನಂತರ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಬರುತ್ತೆ ಅಂತ ಸುದ್ದಿ ಬರ್ತಾ ಇದೆ. ಆದರೆ ಇದು ನಿಜ ಅಲ್ಲ. ಖಂಡಿತವಾಗ್ಲೂ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ. ಸರ್ಕಾರದಿಂದ ಏನು 2,000 ರೂಪಾಯಿ ಬರಬೇಕು ಖಂಡಿತವಾಗ್ಲೂ ದಸರಾ ಹಬ್ಬದ ಒಳಗಡೆ ನಿಮ್ಮ ಎಲ್ಲ ಮಹಿಳೆಯರ ಖಾತೆಗಳಿಗೆ ಜಮೆ ಆಗುತ್ತೆ. ಸ್ನೇಹಿತರೆ ನೋಡಿ, ಸರ್ಕಾರ ಅಂತೂ ಎಲ್ಲ ಹಬ್ಬಗಳಿಗೆ 2,000 ರೂಪಾಯಿ ರಿಲೀಸ್ ಮಾಡ್ತಾ ಇದೆ. ಅದೇ ಥರ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ 2,000 ರೂಪಾಯಿ ಕೂಡ ದಸರಾ ಹಬ್ಬದ ಒಳಗಡೆ ರಿಲೀಸ್ ಮಾಡುತ್ತೆ. ಸ್ನೇಹಿತರೆ, ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.